ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಜಿ.ಬಿ. ವಿನಯ್ಕುಮಾರ್ ಹರಿಹರ ನಗರದ ಹಜರತ್ ನಾಡಬಂದ್ ಶಾ ವಲ್ಲಿ ರವರ ಸನ್ನಿಧಿಗೆ ಬಂದು ಫಾತೆಹ ಓದಿಸಿದರು. ನಂತರ ಮತದಾರರ ಹತ್ತಿರ ಮತಯಾಚನೆ ಮಾಡಿ ನಂತರ ನಮ್ಮ ಜೊತೆ ಮಾತನಾಡಿದ ಅವರು, ನಾನು ಜಿಲ್ಲೆಯಲ್ಲಿ ಅಂದಾಜು 650 ಕಿಲೋಮೀಟರ್ ಪಾದಯಾತ್ರೆ ಕೈಗೊಂಡಿದ್ದು 800ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ನೀಡಿದ್ದೇನೆ. ಈ ಹಿಂದೆ ಕ್ಷೇತ್ರದಲ್ಲಿ ಗೆದ್ದಂತಹ ಯಾವುದೇ ಸಂಸದರು ಹಾಗೂ ಸಚಿವರು ಒಮ್ಮೆಯೂ ಒಂದು ಹಳ್ಳಿಗೂ ಭೇಟಿ ನೀಡಿಲ್ಲ. ಇಂತಹ ಜನಪ್ರತಿನಿಧಿಗಳು ಕ್ಷೇತ್ರಕ್ಕೆ ಬೇಕಾ ಎಂದು ವಿನಯ್ಕುಮಾರ್ ಪ್ರಶ್ನಿಸಿದರು. ಜನರ ಮುಖವನ್ನೇ ನೋಡಿರದ ಜನಪ್ರತಿನಿಧಿಗಳು ಈಗ ಬರುತ್ತಾರೆಂದರೆ ಅದಕ್ಕೆ ತಕ್ಕ ಉತ್ತರವನ್ನು ನೀವೇ ನೀಡಬೇಕು ಎಂದರು. ಅವರು ಜನಸೇವೆ ಮಾಡಲು ಬಂದಿಲ್ಲ, ಬದಲಿಗೆ ತಮ್ಮ ಆಸ್ತಿ, ಅಂತಸ್ತು, ಅಧಿಕಾರವನ್ನು ಉಳಿಸಿಕೊಳ್ಳಲು ಬಂದಿದ್ದಾರೆ. ಜಿಲ್ಲೆಯ ಮತದಾರರು ಅವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಮನವಿ ಮಾಡಿದರು. ಚುನಾವಣಾ ಆಯೋಗವು ನನಗೆ ಸಿಲಿಂಡರ್ ಗುರುತು ನೀಡಿದ್ದು, ಮತದಾರರು ಸಿಲಿಂಡರ್ ಗುರುತಿಗೆ ಮತ ನೀಡಿ ನನ್ನನ್ನು ಗೆಲ್ಲಿಸುವ ಮೂಲಕ ಜನಸೇವೆ ಮಾಡಲು ಆಶೀರ್ವಾದ ಮಾಡಬೇಕು ಎಂದದು ಹೇಳಿದರು. ಜಿಲ್ಲೆಯ ಜನರು ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಕೆಲವರು ಜಾತಿ ಹಿಡಿದು ರಾಜಕೀಯ ಮಾಡುತ್ತಾರೆ, ಇನ್ನು ಕೆಲವರು ಅಧಿಕಾರದ ದರ್ಪದಿಂದ ಮಾತನಾಡುತ್ತಾರೆ. ಇಬ್ಬರನ್ನೂ ಕಡೆಗಣಿಸಿ ನಿಮ್ಮ ಮಗನಂತಿರುವ ನನಗೆ ಮತ ನೀಡಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಅಹ್ಮದ್ ಸಾಬ್, ಊರುಸ್ ಕಮಿಟಿಯ ಉಪಾಧ್ಯಕ್ಷರಾದ ಮುಸ್ತು, ಉಮರ್, ಯುವಸೇನೆ ಅಧ್ಯಕ್ಷ ಮಂಜು, ದೇವರಾಜ್, ದಿಡಗೂರು ಸುದೀಪ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಅಲ್ಲಿಂದನೇ ಎಲೆಕ್ಟ್ ಆಗಿಬಿಟ್ಟು ಅಲ್ಲಿ ಹಾಕಿರೋ ವೋಟಿಂದನೇ ಇವತ್ತು ಶಾಮನೂರು ಕುಟುಂಬ ಇಷ್ಟೊತ್ತು ಬೆಳೆದ್ರು ಅಂತ. ಆದರೂ ಕೂಡ ಅಲ್ಲಿ ಒಂದು ಹಾಸ್ಪಿಟಲ್ ಇಲ್ಲ, ಒಂದು ಸ್ಕೂಲ್ ಇಲ್ಲ, ಒಂದು PU ಕಾಲೇಜ್ ಇಲ್ಲ, ಒಂದು ಪಾರ್ಕ್ ಇಲ್ಲ, ಒಂದು ಏನಂತೀರಿ ಗ್ರಂಥಾಲಯ, ಲೈಬ್ರರಿ ಇಲ್ಲ, ರೋಡ್ಗಳು ಕ್ಲೀನ್ಲಿನೆಸ್ ಇಲ್ಲ, ಕಸ ವಿಲೇವಾರಿ ಆಗಲ್ಲ. ಈಗಲೂ ಕೂಡ ಚರಂಡಿಗಳು ಹಂಗೆ ಹೋಗಿ ಬಂದಿರ್ತವೆ. ಇಲ್ಲಿ ಮಲತಾ ಇದ್ದವ್ರೆ ಹರಿಹರ ಅಂತಂದರೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿದ್ದರು. ಅವ್ರು ಯಾವಾಗಲೂ ಮಿನಿಸ್ಟರ್ ಆಗಿದ್ದಾರೆ ಇಬ್ಬರು, ರೈಟ್. ಮಿನಿಸ್ಟರ್ ಆಗಿದ್ದರೂ ಕೂಡ ಹರಿಹರದ್ದು ಎಷ್ಟೊಂದು ಡಿಮ್ಯಾಂಡ್ ಇದೆ. ಮೆಡಿಕಲ್ ಕಾಲೇಜ್ ಇರ್ಬೋದು, ನಿಮಗೆ ಸ್ಕೂಲು ಕಾಲೇಜ್ಗಳಿಗೆ ಲ್ಯಾಬ್ಗಳು ಇರ್ಬೋದು, ಎಕ್ಸ್ಟ್ರಾ ಸ್ಕೂಲ್ ಇರ್ಬೋದು, ಮುಸ್ಲಿಂ ಮಹಿಳೆಯರ ಸ್ಕೂಲ್ ಇರ್ಬೋದು, ಯಾವುದನ್ನು ಕೂಡ ಸ್ಯಾಂಕ್ಷನ್ ಮಾಡಿಲ್ಲ. ಈಗ 35 ವರ್ಷ ಮಾಡಿಲ್ಲ ಅಂತ ಗೊತ್ತಿದ್ದು ನೀವು ಅವ್ರಿಗೆ ವೋಟ್ ಹಾಕ್ತೀರಿ ಅಂತಂದರೆ ನನಗೆ ಅರ್ಥ ಆಗ್ತಿದೆ. ಯಾಕೆ ಜಯದೇವ ಹಾಸ್ಪಿಟ್ಲ್ ಹರಿಹರಕ್ಕೆ ಬಂದಿದ್ದು ಜಯದೇವ ಹಾಸ್ಪಿಟ್ಲ್ ದಾವಣಗೆರೆ ಶಿಫ್ಟ್ ಆಗಿದೆ ಸರ್. ಅದರ ಬಗ್ಗೆ ಅದು ದಾವಣಗೆರೆಗೆ ಇನ್ನೂ ಶಿಫ್ಟ್ ಆಗಿಲ್ಲ, ಶುರುವಾಗಿದೆ ಕ್ಯಾಂಪಸ್. ಹೌದಾ ಸರ್. ಈಗ ಆಮೇಲೆ ಈಗ ಹರಿಹರ ನದಿ ಹರಿಹರದಲ್ಲಿ ಪಕ್ಕದಲ್ಲೇ ಹರಿಹರ ತುಂಗಭದ್ರಾ ನದಿ ಅಂತೂ ಹೋಗಿದೆ. ಇಲ್ಲಿ ಕುಡಿಯೋ ನೀರು ಸಮಸ್ಯೆ ಭಾಳ ಉದ್ಭವ ಆಗಿತ್ತು. ಯಾರು ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಈ ಕಡೆ ಯಾವುದೇ ರೀತಿಯಿಂದ ಗಮನ ಹರಿಸಿಲ್ಲ ಅಂತೇಳಿ ಒಂದು ಜನರ ಆರೋಪ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಅದು ಮಾಡಬೇಕಿತ್ತು ಇಷ್ಟೊತ್ತಿಗೆ. ಈಗ ಅಲ್ಲಿ GM ಸಿದ್ದೇಶ್ವರರು ಸೂಳೆಕೆರೆ ನದಿ ಏನಿದೆ, ಸೂಳೆಕೆರೆ ಕೆರೆ ಏನಿದೆಯಲ್ಲ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸುತ್ತಮುತ್ತ ಯಾರಿಗೆ ಫಾರ್ ಎಕ್ಸಾಂಪಲ್ ಸೂಳೆಕೆರೆ ಸುತ್ತಮುತ್ತ ಏನು ಹಳ್ಳಿಗಳು ಬರ್ತಾವಲ್ಲ, ಚನ್ನಗಿರಿ, ದೇವರಹಳ್ಳಿ ಅವೆಲ್ಲ ಸುತ್ತಮುತ್ತ, ಅಲ್ಲಿ ಈಗಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ. ರೈತರಿಗೆ ನೀರು ಬರ್ತಾ ಇಲ್ಲ, ಅದು ಚಿತ್ರದುರ್ಗಕ್ಕೆ ಹೋಗುತ್ತೆ. ಅದೇ ರೀತಿ ಇವರು ಕೂಡ ಅದು ಭದ್ರಾ ಮೇಲ್ದಂಡೆ ಇರ್ಬೋದು, ಭದ್ರಾ ತುಂಗಭದ್ರಾ ನದಿಯಿಂದ ಏನೇನು ನೀರು ಬೆನಿಫಿಟ್ ಬರಬೇಕಿತ್ತು, ಯಾವ ಪ್ರಾಜೆಕ್ಟು ಕೂಡ ಇವರು ಮಾಡಿಲ್ಲ. ಅಂತಂದರೆ ಇಬ್ಬರೂ ಕೂಡ ಅಂದರೆ ಜನಗಳಿಗೆ ಮೂಲ ಸೌಕರ್ಯ ಮೂಲಭೂತವಾಗಿ ಏನು ಬೇಕು, 30 ವರ್ಷ ಅಧಿಕಾರ ಕೊಟ್ಟರು ಅವನು ಮಾಡಿಲ್ಲ. ಆದರೂ ಕೂಡ ಒಂದು ದುರಂತ ಏನಪ್ಪ ಅಂದ್ರೆ ಪಕ್ಷದ ಹೆಸರಿನಲ್ಲಿ ನಾವು ಅವ್ರಿಗೆ ವೋಟ್ ಹಾಕ್ತಾ ಇರ್ತೀವಲ್ಲ, ಅದು ತಪ್ಪಬೇಕು ಅಂತಂದ್ರೆ ಅವ್ರು ಸ್ವಲ್ಪ ಬುದ್ಧಿ ಕಲಿಬೇಕು. ಯಾವ ರೀತಿ ಅಂತಂದ್ರೆ ಇಲ್ಲ, ನಾವು ಡೆವಲಪ್ಮೆಂಟ್ ಕೊಟ್ಟರೆ ಮಾತ್ರ ಈ ಜನ ವೋಟ್ ಹಾಕ್ತಾರೆ ಅನ್ನೋದನ್ನ ಈ ಎಲೆಕ್ಷನ್ನಲ್ಲಿ ನನಗೆ ವೋಟ್ ಹಾಕೋದ್ರ ಮೂಲಕ ಬುದ್ಧಿ ಕಲಿಸೋಕ್ಕೆ ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಈಗ ತಾವು ಸ್ಪರ್ಧೆಯಲ್ಲಿ ಇದ್ದೀರಾ. ಈ ಚುನಾವಣೆ ನಂತರ ಗೆದ್ದ ನಂತರ ನೀವು ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಒಂದು ಕನಸಂತೂ ಒಂದು ಕಂಡಿರ್ತೀರಿ. ಆ ಕನಸನ್ನು ಒಂದು ಸ್ವಲ್ಪ ವಿವರಣೆ. ಒಂದು ಭಾಳ ಕನ್ಸ್ಕೊಂಡಿದ್ದೀನಿ. ಒಂದು ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯದಲ್ಲಿ, ಮತ್ತು ಕ್ರೀಡೆ ಸ್ಪೋರ್ಟ್ಸಲ್ಲಿ ಮತ್ತು ಕಲೆಯಲ್ಲಿ ಅಂತ, ಆಮೇಲೆ ರೈತರಿಗೆ ಅಂತಂದು. ಈಗ ಶಿಕ್ಷಣದ್ದು ಬ್ರೀಫಾಗಿ ಹೇಳ್ಬೇಕಂತಂದರೆ ಅವಕಾಶಗಳು ಸೃಷ್ಟಿಯಾಗಬೇಕಂತಂದರೆ ಒಳ್ಳೆ ಎಜುಕೇಷನ್ ಸಿಗಬೇಕಂತ ಸ್ಕೂಲ್ ಲೆವೆಲಲ್ಲಿ ನನ್ನ ಮಗುಗೆ ಯಾವ ರೀತಿ ಶಿಕ್ಷಣ ಸಿಗುತ್ತೆ ಅದು ಕೂಡ ನಿಮ್ಮ ಮಕ್ಕಳಿಗೂ, ಬಡವ್ರ ಮಕ್ಕಳಿಗೂ, ಎಲ್ಲರ ಮಕ್ಕಳಿಗೂ ಸೇಮ್ ಒಳ್ಳೆ ಕ್ವಾಲಿಟಿ ಶಿಕ್ಷಣ ಅಂದರೆ ಯೂನಿಫಾರ್ಮ್ ಹೈ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು. ಅದೆಲ್ಲ ಸ್ಕೂಲಲ್ಲಿ ಸಿಗೋ ಥರ ಮಾಡೋದು ನಂಬರ್ 1. ಎರಡನೇದು ಕಾಲೇಜಲ್ಲಿ ಓದಬೇಕಾದ್ರೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕೆ ಧೈರ್ಯ ಬರಬೇಕು, ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು. ನಾನು ಕೂಡ IAS IPS ಎಕ್ಸಾಮ್ ಕಲಿತೀನಿ ಅಂತ. ಮೂರನೇದು ಡಿಗ್ರಿ ಆದಮೇಲೆ ಸುತ್ತಮುತ್ತ ಅವಕಾಶ ಇರಬೇಕು ಅವರಿಗೆ. ಜಾಬ್ ಅಪ್ಲಿಕೇಶನ್ ಹಾಕೋದಕ್ಕೆ ಅಂದರೆ ಇಂಡಸ್ಟ್ರೀಸ್ ಬರಬೇಕು,
IT ಕಂಪ್ನೀಸ್ ಬರಬೇಕು, BA ಡಿಗ್ರಿ ಮಾಡ್ಕೊಂಡ್ರಿಗೆ ಅದ್ರ ರಿಲೇಟೆಡ್ ಕಂಪ್ನೀಸ್ ಸಂಸ್ಥೆಗಳು ಬರಬೇಕು, ಅವನು ಹುಟ್ಟಾಕಬೇಕು. ಆಮೇಲೆ ಆರೋಗ್ಯದಲ್ಲಿ ದಾವಣಗೆರೆ ಮತ್ತು ಹರಿಹರ ಎರಡು ಕಂಬೈನ್ ಮಾಡಿ ಹೆಲ್ತ್ ಟೂರಿಸಮ್ ಅಂತ ಮಾಡ್ಬೋದು. ಅಂದರೆ ಫಾರಿನ್ನಿಂದನೂ ಅಫೋರ್ಡಬಲ್ ರೇಟ್, ಕಡಿಮೆ ರೇಟಲ್ಲಿ ಬಂದು ಹೆಲ್ತ್ ಟ್ರೀಟ್ಮೆಂಟ್ ತಗೋಬೋದು. ಇಲ್ಲಿ ಬೇರೆ ಬೇರೆ ಸೂಪರ್ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೋದು. ಈಗ ಮಣಿಪಾಲ್ ಬರ್ಬೋದು, ಎನೆಕೋಯ ಬರ್ಬೋದು, ಬಂದಾಗ ಅವ್ರು ಕ್ಯಾಂಪಸ್ನ ಮಾಡೋಕ್ಕೊಡ್ಬೋದು. ನಮ್ಮ ದಾವಣಗೆರೆಗೆ ರೆವೆನ್ಯೂ ಜಾಸ್ತಿ ಆಗುತ್ತೆ, ಸಾವಿರಾರು ಮಂದಿಗೆ ಜಾಬ್ ಕ್ರಿಯೇಷನ್ ಆಗುತ್ತೆ ಆ ರೀತಿ. ಸೊ ಇನ್ನೊಂದೇನಪ್ಪ ಅಂತಂದರೆ ರೈತರಿಗೆ ನೀರು ಯಾವ್ಯಾವ ನಿಂತಿದ್ದಾವೆ ಪ್ರಾಜೆಕ್ಟ್ಗಳು ಅವೆಲ್ಲದನ್ನೂ ಇಮ್ಮಿಡಿಯೇಟ್ಲಿ ಕಂಪ್ಲೀಟ್ ಮಾಡೋದು. ಅಂದರೆ ಸುಮ್ಮನೆ ಪ್ರಾಮಾಣಿಕ ಪ್ರಯತ್ನ ಅದಲ್ಲ, ಆ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡೋದು. ನೀರಿಲ್ಲ ಅಂದರೆ ಏನೂ ಇಲ್ಲ ಮುಂದಿನ ದಿನದಲ್ಲಿ. ನೀರಿಲ್ಲ ಅಂದರೆ ಶಿಕ್ಷಣ ತಾಂಡ ಏನು ಮಾಡ್ತಾರೆ. ಇಲ್ಲಿಂದ ಭಾಳ ದಿವಸದ ಒಂದು ಬೇಡಿಕೆ ಇದೆ ಸರ್, ರಾಜನಹಳ್ಳಿ ಹತ್ರ ಚೆಕ್ ಡ್ಯಾಮ್ ಆಗಬೇಕಂತ ಹೇಳಿ ಕುಡಿಯೋ ನೀರಿಗಾಗಿ. ಅದು ಇದೆ, ಬೈರನ್ಪಾದ ಪ್ರಾಜೆಕ್ಟ್ ಇದೆ. ಹಾಂ, ಅಲ್ಲ ಅವನ್ನೆಲ್ಲ ಕಂಪ್ಲೀಟ್ ಮಾಡಲೇಬೇಕು. ನಾನು ಅದು ಹೋರಾಟ ಮಾಡ್ತೀನಿ ಸರ್. ನಾನು ಇಲ್ಲಿ ಬಂದಿರೋದು ಫುಲ್ ಟೈಮ್ ರಾಜಕಾರಣಿ, ಪಾರ್ಟ್ ಟೈಮ್. ಅಂದರೆ 10 ಕಂಪ್ನಿ ಡೈರೆಕ್ಟರ್ ಆಗಿ ಇಲ್ಲಿ ಒಂದು 5% ಟೈಮ್ ರಾಜಕಾರಣ ಕೊಡೋದು ಬಂದಿಲ್ಲ. ಅಂದರೆ 100% ರಾಜಕಾರಣಿ. ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅದು ನಡೀತದೆ. ನಾನು ಇಲ್ಲಿದ್ದರೂ ಕೂಡ ನಡೀತದೆ. ನಾನು ಇರಬೇಕಾಗಿಲ್ಲ. 400 ಜನ ಇದ್ದಾರೆ, ನೋಡ್ಕೊಂಡು ನಡೀತಾರೆ. ಈಗ SS ಮಲ್ಲಿಕಾರ್ಜುನ್ ಅವ್ರು ಕುತ್ಕೊಂಡು ಏನು ಆಫೀಸಿನ ಕೂರಬೇಕಾಗಿಲ್ಲ. ಆದರೆ ಅವ್ರು ಶುಗರ್ ಫ್ಯಾಕ್ಟ್ರಿ ಅವು ಇವು ನೇರವಾಗಿ ಇನ್ವಾಲ್ವ್ ಆಗಿರ್ತಾರೆ. ಬಿಸ್ನೆಸ್ ಜಾಸ್ತಿ ಮಾಡ್ಕೋಬೇಕು. ಈ ರೀತಿ ಇರುತ್ತೆ. ನಮ್ಗೆ ಆ ರೀತಿ ಯಾವ ಇಂಡಸ್ಟ್ರಿ ಇಲ್ಲ. ಫುಲ್ ಟೈಮ್ ನಾವು ರಾಜಕಾರಣಕ್ಕೆ ಸೇರಿ ಹಂಗಾಗಿ ಹೋರಾಟ ಮಾಡಿ ಇವಾಗ ಮಾಡಿಸ್ತೀವಿ. ಓಕೆ ಸರ್, ಧನ್ಯವಾದ. ಜಿಲ್ಲೆಯಲ್ಲಿ ಇಬ್ಬರೇ ಪ್ರತಿನಿಧಿಸಿದ್ರು, ಒಂದು ಕಾಂಗ್ರೆಸ್, ಒಂದು BJP. ವಿನಯ್ ಕುಮಾರ್ ಬಂದಾಗ ತ್ರಿಕೋನ ಸ್ಪರ್ಧೆ ಆಯ್ತು. ಅಕಸ್ಮಾತ್ ವಿನಯ್ ಕುಮಾರ್ ಗೆದ್ದು ಬಂದರೆ ನಿಮ್ಮ ಒಲವು ಕಾಂಗ್ರೆಸ್ ಹತ್ರ ಹೋಗುತ್ತೆ, BJP ಹತ್ರ ಹೋಗುತ್ತೆ? ಒಲವು ಯಾವಾಗಲೂ ಕಾಂಗ್ರೆಸ್ ಜೊತೆನೇ ಇರ್ತದೆ. ಯಾಕೆ ಅಂತಂದರೆ ಅದು ಕಾಂಗ್ರೆಸ್ಸಿಗೆ ಸೇರಿದ ಅಂಗೀದಾರಾಗಿದ್ದರೆ BJP ಟಿಕೆಟ್ ತಂದುಬಿಡ್ತಿಲ್ಲ. ಸ್ಟಾರ್ಟಿಂಗ್ ಬಂದಾಗ ನಾನು ಯಾವ ಪಕ್ಷ ಅಂತ ನಿಮ್ಗೆ ಯಾರೂ ಗೊತ್ತಿರಲಿಲ್ಲ. ನೇರವಾಗಿ BJP ಬಾವುಟ ಹಿಡ್ಕೊಂಡು ಒಂದು ವರ್ಷ BJP ಥರ ಕೆಲಸ ಮಾಡ್ಕೊಂಡು BJP ಟಿಕೆಟ್ ತಗೊಂಡ್ಬಂದು ತೇಜಸ್ವಿ ಸೂರ್ಯನ ಆಫರ್ ಕೊಟ್ಟಿದ್ದಾರೆ. ಅದನ್ನು ಕೂಡ ತಗೊಂಡ್ಬರ್ಬೋದಾಗಿತ್ತು. ಹಾಗಾಗಿ ನಾವು ತತ್ವ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದಾಗೆ ಅದನ್ನೇ ಫಾಲೋ ಮಾಡೋದು. ಆದರೆ ಗೆದ್ದ ಮೇಲೆ ನಾನು ಪಕ್ಷೇತರ ಇರಬೇಕಂತ ಡಿಸೈಡ್ ನೋಡ್ತಿತ್ತು. ಓಕೆ ಸರ್, ಯಾವ ರೀತಿ ಟ್ರೀಟ್ ಮಾಡ್ತಾರೆ. ಓಕೆ ಸರ್, ಧನ್ಯವಾದ. ಸ್ವಾಭಿಮಾನ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಪಕ್ಷೇತರ ಇದ್ಕೊಂಡು ನ್ಯೂಟ್ರಲ್ ಆಗಿರ್ತಾರೆ. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್.